ಆ್ಯಕ್ಚುಲಿ ಇವತ್ತು ಗಾಡಿನ ಸರ್ವಿಸಿಗೆ ಬಿಡೋಣ ಅಂತ ಹೋಗ್ತಿದ್ದೆ. ಲಾಸ್ಟ್ ವೀಕೆಲ್ಲ ಸ್ವಲ್ಪ ಗಾಡಿ ಕ್ಲೀನ್ ಮಾಡಿದ್ದೆ. ಇದು ರಾಸ್ತೆ ಕ್ಯಾ ಹಾಂ ಟರ್ನ್ ಲೆಫ್ಟಾ ಎಲ್ಕರು ಹೋಗ್ತೈತಿ ರೋಡು. ತೊಡೆಯಪ್ಪ ಫೋನ್ ಹಾಕ್ಬಿಟ್ಟು ಕೇಳೋಣ. ಹಲೋ ಬ್ರೋ, ಎಲ್ಲಿದ್ದೀರಾ? ನಾನು ಇಲ್ಲಿ ಯಾವ್ದು ಖಾಲಿ ಜಾಗ ಒಳಗಡೆ ಕರ್ಕೊಂಬಂದ್ಬಿಡೈತೆ ಬ್ರೋ. ಇದು ಅಣ್ಣ ಇಲ್ಲಿಂದ ಮೇನ್ ರೋಡಿಗೆ ಹೋಗೋಕ್ಕಾಗಲ್ವಾ? ಹಂಗೆ ಹೋಗ್ಬೇಕಾ? ಹಾಯ್, ಆರಾಮ? ಹೇಗಿದ್ದೀರಾ ಇವಾಗ? ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಹಲೋ ಗೈಸ್, ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಇವತ್ತು ಗಾಡಿನ ಸರ್ವಿಸಿಗೆ ಬಿಡೋಣ ಅಂತ ಹೋಗ್ತಿದ್ದೆ. ಲಾಸ್ಟ್ ವೀಕೆಲ್ಲ ಸ್ವಲ್ಪ ಗಾಡಿ ಕ್ಲೀನ್ ಮಾಡಿದ್ದೆ, ಸ್ವಲ್ಪ ಡೀಟೇಲಾಗಿ. ಆಮೇಲೆಲ್ಲ ರೀಫಿಟ್ಟಿಂಗ್ ಮಾಡಿ ಗಾಡಿ ನಿಲ್ಲಿಸಿದ್ದೆ, ಆನೇ ಮಾಡಿರಲಿಲ್ಲ. ಸೊ ಅದಕ್ಕೆ ಒಂದ್ಸಲ ವಾರ್ಮ್ ಅಪ್ ಮಾಡಿಬಿಟ್ಟು ಚೈನ್ಗೆ ಲೂಬ್ ಹೊಡಿಯೋಣ ಅಂದ್ಬಿಟ್ಟು ಪ್ಯಾಡಾಕೆಲ್ಲ ತೊಗೊಂಬಂದಿದ್ದೆ. ಸೊ ಪ್ಯಾಡಾಕೆಲ್ಲ ತೊಗೊಂಬಂದು ಚೈನಿಗೆ ಲೂಬ್ ಮಾಡಿ ಗಾಡಿ ನಿಲ್ಸಿದ ಕಡೆನೇ ಸಿಕ್ಕಾಬಿಟ್ಟೆ ಡಸ್ಟ್ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ಗಾಡಿನ ಸ್ವಲ್ಪ ಒರೆಸಿ ಚೈನ್ ಸ್ವಲ್ಪ ಲೂಬ್ ಮಾಡಬೇಕಿತ್ತು, ಅದನ್ನು ಮಾಡಿ. ಸೊ ಇವಾಗೆಲ್ಲ ಆಗಿದೆ. ಇನ್ನೇನು ಗಾಡಿ ಎತ್ಕೊಂಡು ನೋಡೋದೆ. ಆಮೇಲೆ ಆನ್ ದಿ ವೇ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಬೇಕು. ಎಷ್ಟು ದಿವಸ ಆಗಿದ್ದು ಗುರು ನನ್ನ ಗಾಡಿ ಓಡಿಸಿ. ಯಪ್ಪ ದೇವ್ರೆ, ಏನೋ ಒಂಥರ ಫೀಲ್ ಆಗ್ತೈತೆ. ನಮ್ಮ ಏರಿಯಾ ಗಣೇಶ ಬೇರೆ ಕೂರಿಸ್ತವ್ರೆ ಬಾಯ್ಸು. ನೋಡಿ ಫುಲ್ಲು ರೆಡಿ ಮಾಡ್ತಾವ್ರೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಇರುತ್ತೆ. ವಾವ್ ಅಣ್ಣ, ಇಟ್ಬಿಡ್ತಿದ್ನಲ್ಲ ಅಣ್ಣ. ಆಲ್ಮೋಸ್ಟ್ 1 ವಾರ ಆಗಿಬಿಟ್ಟಿತ್ತು ನನ್ನ ಗಾಡಿ ಆಚೆ ತೆಗೆದು. ಅದು ಬಿಟ್ಟರೆ ಇವಾಗ ತೆಗ್ದಿದ್ದು. ಆಮೇಲೆ ಇಲ್ಲಿ ನನ್ನ ಗಾಡಿದೇನೋ ಒಂದು ಪ್ರಾಬ್ಲಮ್ ಇದೆ. ಸೊ ಅದನ್ನು ಕ್ಲಿಯರ್ ಮಾಡಿಸ್ಬೇಕು. ಇವಾಗ ನಾವು ಕೋರಮಂಗ್ಲಾಗೆ ಹೋಗ್ಬೇಕು. ಕೋರಮಂಗ್ಲ ಇಲ್ಲಿ ಪೆಟ್ರೋಲ್ ಬೇರೆ ಇಲ್ಲ, ಪೆಟ್ರೋಲ್ ಬೇರೆ ಹಾಕ್ಸ್ಕೋಬೇಕು. ಆ್ಯಕ್ಚುಲಿ ಎಲ್ಲ ಹಾಕ್ಸೋದು, ಇಲ್ಲಿ ಹಾಕಿಸ್ಕೊಂಡು ಇಲ್ಲಿ ಹಾಕ್ಸೋದೋ ಇಲ್ಲ ಇಂಡಿಯನಲ್ಲಿ ಹಾಕ್ಸೋದೋ? ಇಲ್ಲ ಹಾಕ್ಸ್ಬಿಡೋಣ. ಅಡೋ ನಡೀರೋ ಮುಂದೆ. ಬಸ್ ಅಣ್ಣ, ಏನಣ್ಣ ಮಾಡ್ತಿದ್ಯಾ? ನಾನು ಬಂದಾದ್ಮೇಲೆ ಮೂವ್ ಮಾಡ್ತಿದ್ಯಲ್ಲಣ್ಣ. $200 ಹಾಕಿ ಬ್ರೋ. ಹಾಂ, ಯಪ್ಪ ಬೊಮ್ಮನಹಳ್ಳಿಗೆ ಬಂದಿದ್ದೀನಿ ಗುರು. ಅಲ್ಲಿಂದ ಹೆವಿ ಟ್ರಾಫಿಕ್ ಇತ್ತು. ಟ್ರಾಫಿಕ್ನೆಲ್ಲ ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ತೋರಿಸ್ಲಿಲ್ಲ ಅಷ್ಟೇ. ಹೆಂಗೆ ನುಗ್ಗಿಸ್ಕೊಂಡೆಲ್ಲ ಬಂದ್ಬಿಟ್ಟೆ. ಡೆಡ್ ಆ್ಯಂಡ್ ರೈಟು. ಓಕೆ, ಇದೆಲ್ಲ ಆಲ್ಮೋಸ್ಟ್ ಇದು ನೈಸ್ ರೋಡ್ ಪಕ್ಕ ಬಂದ್ಬಿಡ್ತಲ್ಲ ಇದು ರೋಡು. ರೋಡ್ ಅಲ್ವಲ್ಲ ಇಲ್ಲಿ. ನೆಕ್ಸ್ಟ್ ಸ್ಟ್ರೈಟು, ಅಲ್ಲಿಂದ ಒಳಗಡೆ. ಓಕೆ, ಥೂ ಯಾವ್ದು ಗುರಿ ಗೂಗಲ್ ಆಂಟಿ. ಈ ರೈಟಾ? ಯಾವ ರೈಟ್ ಗುರು ಗೊತ್ತೇ ಆಯ್ತಲ್ವಲ್ಲ. ಗೂಗಲ್ ಆಂಟಿ ಕರೆಕ್ಟಾಗಾದ್ರೆ ಹೇಳು. इधर रास्ता है क्या? नहीं ये तो बढ़िया है। हाँ, ये नहीं है, रास्ता नहीं है। कहाँ जाना है? इधर एक लोकेशन है ना, इधर बेगूर नहीं क्या? हाँ बेगूर है। उधर जाना पड़ेगा, इधर से रास्ता है। जो स्पीड जा रहा है ना, हाँ उधर से रास्ता है। अच्छा ठीक है, ओके थैंक यू. ಏನು ಗುರು ಎಲ್ಲೆಲ್ಲ ಹೋಗ್ತೈತಿದ್ದು ಮ್ಯಾಪ್ ಕರೆಕ್ಟಾಗೈತಾ ಇಲ್ವಾ ಗೊತ್ತೇ ಆಗ್ತಾಯಿಲ್ಲ ನನಗಂತೂ ನಿಜವಾಗ್ಲೂ.
ಯಪ್ಪ ಎಲ್ಲ ಮಕ್ಕ ನೋಡ್ತಾರಲ್ಲ ಗುರು. ಟರ್ನ್ ಲೆಫ್ಟಾ? ಎಲ್ಕರು ಹೋಗ್ತೈತಿ ರೋಡು? ಏ ಗೂಗಲ್ ಆಂಟಿ ಸರಿ ಇಲ್ಲ ಗುರು, ಎಲ್ಲೆಲ್ಲ ಕರ್ಕೊಂಬಂದ್ಬಿಟ್ಟೈತೆ. ತಡಿಯಪ್ಪ ಫೋನ್ ಹಾಕ್ಬಿಟ್ಟು ಕೇಳೋಣ. ಹಲೋ ಬ್ರೋ, ಎಲ್ಲಿದ್ದೀರಾ? ನಾನು ಇಲ್ಲಿ ಯಾವುದೋ ಖಾಲಿ ಜಾಗ ಒಳಗಡೆ ಕರ್ಕೊಂಬಂದ್ಬಿಡೈತೆ ಬ್ರೋ. ಇದು ಖಾಲಿ ಜಾಗ. ಇಲ್ಲಿ ಯಾವುದು ಅಕ್ಕಪಕ್ಕ ಎಲ್ಲ ಬರೀ ಮಣ್ಗಳು ತುಂಬ್ಕೊಂಡೈತಿ ಇಲ್ಲಿ. ಅಣ್ಣ ಇಲ್ಲಿಂದ ಮೇನ್ ರೋಡಿಗೆ ಹೋಗೋಕ್ಕಾಗಲ್ವಾ? ಹಂಗೆ ಹೋಗ್ಬೇಕಾ? ಸೊ ಒಳ್ಳೆ ಕತೆ. ಇಲ್ಲಿ ಯಾವ್ದಪ್ಪ ಇವ್ರನ್ನ ಆ ಕಡೆ ಈ ಕಡೆ ಡೈವರ್ಷನ್ಗಳೆಲ್ಲ ಮಾಡ್ತಾವ್ರೆ. ಇವನು ಬಂದ. ಅಯ್ಯೋ ದೇವ್ರೆ. ಅಯ್ಯೋ ಯಾಕೆ ಹೇಳ್ತೀಯ ಮಾಮ, ಅಲ್ಲೆಲ್ಲ ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ರೈಟು, ಅದು ಆಫ್ ಮಾಡ್ಕೊ. ದರಿದ್ರ ನನ್ನ ಮಗನ್ಲೇ ಗೂಗಲ್ಲಿ. ಆ ಕಡೆಯಿಂದ ಬಂದೆ. ಹೌದಾ? ಥೂ, ಅದು ಯಾವ್ದ ಮಗಲು ಡಬ್ಬಾ ರೂಟ್ಲು. ಈ ಕಡೆ ಅದು ಅಲ್ಲಿ ಮೌಂಟೇನ್ ಎಲ್ಲ ಇದೆಯಲ್ಲ. ಯಪ್ಪ ಇಲ್ಲ ಬ್ರೋ, ತೋರಿಸಿಲ್ಲ. ವಾ ಹಲೋ ಯಪ್ಪ. ಹಾಂ ಹಾಯ್, ಆರಾಮ? ಹೇಗಿದ್ದೀರಾ ಇವಾಗ? ಅಲ್ಲ ಲಾಸ್ಟ್ ಟೈಮ್ ಏನೋ ಹೇಳಿದ್ರು, ಅದಕ್ಕೆ ಕೇಳಿದೆ. 10 minutes later. ಇವತ್ತೇನ ತೆಗ್ದಿದ್ದು? ನಾನು ಪೀಸಾಗಿ ಕುತ್ಕೊಂಡಿದ್ದೀನಪ್ಪ ಹಿಂದೆ. ನೋ ಫಿಯರ್, ನೋ ಟೆನ್ಷನ್. ಒಳ್ಳೆ ಮಜಾ ಬ್ರೋ ಇದು. ಹೌದಾ? ಹೈವೇ ಹೊರಸಕ್ಕಲ್ಲ, ಸಿಟಿಯಲ್ಲೇ ಮಜಾ ಇದು. ಯಾರು ಅಡ್ಡ ಬರಲ್ಲ ಸೌಂಡ್ಗೆ ಎಲ್ಲ. ಸರಿ, ಸ್ಟ್ರೆಚ್ ಸಿಗ್ಬೇಕಲ್ಲ ಬ್ರೋ ಅವಾಗ. ಸ್ವಲ್ಪ ಕ್ಲಚ್ ವೀಕ್ ಇದೆ, ಕ್ಲಚ್ ಒಂದು ರೆಡಿ ಮಾಡಿ. ರಿಯಾಕ್ಷನ್ ಬೇರೆ ಗಾಡಿಗೆ ಎಲ್ಲೇ ಹೋಗ್ಲಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್ ಇನ್ನೊಂದು ವಿಡಿಯೋಗೆ. ಸೊ ಐ ಮೀನ್ ಇದೇ ವಿಡಿಯೋ ಕಂಟಿನ್ಯೂ ಆಗ್ತಿದೆ. ಅಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ಇದು ಆಯ್ತು, 2-3-4 ದಿವಸ ಆಯಿತು ಅಲ್ಲಿಗೆ ಹೋಗಿ ನಾನು.
ಸೊ ಇದು ಗಾಡಿ ಇವಾಗ ಆಲ್ರೆಡಿ ತೊಗೊಂಬಂದಿದ್ದೀನಿ, ಸರಿ ಮಾಡಿಕೊಟ್ಟಿದ್ದಾರೆ. ಈ ಸಲ ಗಾಡಿ ಸರ್ವಿಸಿಗೆ ನಿಶಾಲ್ ಬ್ರೋ ಹತ್ರನೇ ಬಿಟ್ಟಿದ್ದೆ. ನಿಶಾಲ್ ಬ್ರೋ ನೆಕ್ಸ್ಟ್ ಲೆವೆಲ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ತ್ರಿಭುವನ್ ಬ್ರೋ ಅಂತ ಒಬ್ಬರಿದ್ದಾರೆ, ಆ್ಯಕ್ಚುಲಿ ಅವರೇ ನನ್ನ ಗಾಡಿ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಬ್ರೋ. ಆಮೇಲೆ ಸೊ ನೋಡಿ ಎಂಜಿನ್ದು ಟ್ಯಾಪ್ ಇಡೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅದೇನಾಗಿದೆ ಎಲ್ಲ ಚೆಕ್ ಮಾಡಿಬಿಟ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಎಷ್ಟು ಡೀಟೇಲಾಗಿ ಹೇಳ್ತಾರೆ ಎಲ್ಲನೂ ಅಂತಂದರೆ ಕ್ರೇಜಿಯಾಗಿ ಹೇಳ್ತಾರೆ. ಒಂದು ಕಡೆಯಿಂದ ಎಲ್ಲನೂ ಬಿಡಿಸಿ ಅದೊಂಥರ ಖುಷಿ ಆಗುತ್ತೆ ನಮಗೆ. ಸೊ ಎಲ್ಲಿ ಏನಾಗಿದೆ ಅನ್ನೋದು ನಮಗೂ ಕೂಡ ಅರ್ಥ ಆಗುತ್ತೆ. ಸೊ ನಮಗೂ ಒಂದು ಕಡೆ ಒಂದು ಸೆಟ್ ಆಫ್ ಮೈಂಡ್ ಇರುತ್ತೆ, ಎಲ್ಲಿ ಏನಾಗಿದೆ ಏನಕ್ಕಾಗುತ್ತೆ ಅದು ಅನ್ನೋ ಒಂದು ರೆಕ್ಟಿಫೈ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಅದು ನೀಟಾಗಿ ಕ್ಲಾರಿಟಿಯಾಗಿ ಹೇಳಿ, ಸೊ ಒಂದು ಕ್ಲಾರಿಫೈ ಕೊಟ್ಟು ನೋಡಿ ಹಿಂಗೆ ಆಗಿದೆ, ಈ ಥರ ಆಗುತ್ತೆ, ಸೊ ಹಿಂಗೆ ಮಾಡಬಾರ್ದು ಅನ್ನೋದನ್ನೆಲ್ಲ ಹೇಳ್ತಾರೆ. ಸೊ ಅದೊಂದು ಖುಷಿ ವಿಚಾರ. ಸೊ ಯಾರೂ ಅಷ್ಟೊಂದೆಲ್ಲ ಹೇಳಲ್ಲ. ಸೊ ಸ್ಪಾರ್ಕ್ ಪ್ಲೇಗು ಇರಿಡಿಯಮ್ ಸ್ಪಾರ್ಕ್ ಪ್ಲೇಗ್ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಅಪ್ಡೇಟ್ ಏನು ಅಂದರೆ ಇವಾಗಿಂದ ನಾನು BMC ಏರ್ ಫಿಲ್ಟ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇಲ್ಲಿ, ಸೊ BMC ಏರ್ ಫಿಲ್ಟರ್ನ ಇವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗಿಂದ ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡಬೇಕಾಗುತ್ತೆ ಗಾಡಿನ. ಬಿಕಾಸ್ ಅದು BMC ಏರ್ ಫಿಲ್ಟರ್ಸಲ್ಲಿ ಹಾಕ್ಸಿದ್ರೆ ಅದಕ್ಕೆ ಕ್ಲೀನಿಂಗ್ ಪ್ರೊಸೆಸ್ಸೇ ಬೇರೆ ಇದೆ. ಅದಕ್ಕೆ ಬೇರೆ ಸ್ಪ್ರೇ ಇಲ್ಲ, ಇನ್ನೊಂದು ಆಯಿಲ್ ಏನೋ ಬರ್ಬೋದು, ಮೋಸ್ಟ್ಲಿ ನನಗೂ ಐಡಿಯಾ ಇಲ್ಲ. ಮೋಸ್ಟ್ಲಿ ಸ್ಪ್ರೇ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಏನಂತೀರಾ, ಲೆವೆಲ್ 2 ಲೆವೆಲ್ 3ಗೆ ಹೋಗೋಣ. ಹೋಗಿ ಇನ್ನೂ ಏನೇನು ಅಪ್ಗ್ರೇಡ್ ಮಾಡಿಸ್ಬೋದು ನನ್ನ ಗಾಡಿನ ಅಷ್ಟು ಮಾಡಿಸ್ತೀನಿ. ಬಟ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಸೊ ಇವಾಗ ಮತ್ತೆ ಇಲ್ಲಿಂದ ಗಾಡಿನ ಶೋರೂಮ್ಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಬಿಕಾಸ್ ಎಂಜಿನ್ ಚೆಕ್ಲೈಟ್ ಆನ್ ಆಗಿದೆ, ಅದೇನು ಇಶ್ಯೂಸ್ ಇಲ್ಲ. ಒಂದು ಸಾಕೆಟ್ ಹಾಕಿರಲಿಲ್ಲ, ಸೊ ಆದ್ದರಿಂದ ಎಂಜಿನ್ ಚೆಕ್ಲೈಟ್ ಆನ್ ಆಗಿದೆ ಗಾಡೀಲಿ. ನಾನು ಪ್ಲಗ್ ಹಾಕ್ದೇ ಗಾಡಿ ಆನ್ ಮಾಡಿದ್ದಕ್ಕೆ ಇದೊಂದು ಚೆಕ್ಲೈಟ್ ಬಂದಿದೆ. FI ಸ್ಟೇಷನ್ ಅಂತ ಬರುತ್ತೆ, ಆ FI ಸ್ಟೇಷನ್ಗೆ ಹಾಕಿ ಅದರಲ್ಲಿ ಕ್ಲಿಯರ್ ಮಾಡ್ತಾರೆ. ಸೊ ಅದು ಆ FI ಸ್ಟೇಷನ್ಗೆ ಹಾಕಿದ್ರೇ ಅದು ಕ್ಲಿಯರ್ ಆಗೋದಿಲ್ಲ, ಆಗಲ್ಲ. ಸೊ ಅದಕ್ಕೆ ಅದನ್ನು ಮಾಡ್ಸೋಣ ಅಂತ. ಅದಾದಮೇಲೆ ಇನ್ನೇನಿದೆ, ಅಷ್ಟೇ, ಇನ್ನೇನಿಲ್ಲ ಅಷ್ಟೇ ಅದು. ಸೊ ಪವರ್ ಇನ್ಕ್ರೀಸ್ ಮಾತ್ರ ಕ್ಲಾಸಿಕ್ ಗುರು. ಇಂಟೇಕು ಹಂಗೆ ಆಗುತ್ತೆ ನಮಗೆ. ಸ್ಪಾರ್ಕ್ ಪ್ಲಗಿಂದ ಪವರ್ ಸಪ್ಲೈ ಆಗೋದಲ್ಲ, ಅದು ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಮುಂಚೆ ಓಡಿಸೋದಿದ್ದಕ್ಕೂ ಇವಾಗ ಓಡಿಸ್ತಾ ಇರೋದಕ್ಕೂ ಬಿಡಿ ಇದೆ, ಏನು ಫೀಲೇ ಬೇರೆ. ಮೋಟಲ್ ಆಯಿಲ್ಗೂ ಮತ್ತು ಯಮಾ ಆಯಿಲ್ಗೂ ಇರೋದು ಡಿಫ್ರೆನ್ಸು ನೆಕ್ಸ್ಟ್ ಲೆವೆಲ್. ಅದು ಹೇಳೋಕ್ಕಾಗಲ್ಲ, ಫೀಲ್ ಮಾಡಬೇಕು ಅದನ್ನು, ಅವಾಗಲೇ ಗೊತ್ತಾಗೋದು. ಸೊ ಇದೆರಡು ಇವಾಗ ಸದ್ಯಕ್ಕೆ ನಾನು ಇವಾಗ ಮಾಡಿಸಿರೋದು, ಸ್ಪಾರ್ಕ್ ಪ್ಲಗು ಮತ್ತು ಏರ್ ಫಿಲ್ಟರು. ಆ್ಯಕ್ಚುಲಿ ಇನ್ನೂ ಎರಡಿದೆ, ಅದನ್ನು ಮಾಡಿಸ್ಬೇಕು. ಅದಕ್ಕೆ ನೋಡೋಣ, ಅದಕ್ಕೂ ಒಂದು ಟೈಮ್ ಬರಬೇಕು. ಏರ್ ಫಿಲ್ಟ್ರು ಸ್ಪಾರ್ಕ್ ಪ್ಲಗ್ ಎರಡೂ ಸೇರಿಸಿ ಆಲ್ಮೋಸ್ಟ್ 7,000 ಹತ್ರ ಆಯಿತು. 7,000 ಪ್ಲಸ್ ಆಯಿಲ್ 8,000 ಅಷ್ಟೇ. 8,000 ಆಗಿದೆ ನನ್ನ ಗಾಡಿ ಒನ್ ಟೈಮ್ ಸರ್ವಿಸಿಗೆ. ನೋಡಿ, ಸ್ಪಾರ್ಕ್ ಪ್ಲಗ್ಗು ಏರ್ ಫಿಲ್ಟ್ರು ಇದೆರಡೇ ನಂಗೆ ಬೇಜಾನ್ ಕಾಸ್ಟ್ ಬಿತ್ತು. ಇನ್ನು ಆಯಿಲ್ಲು ಅದು ಬಿಡಿ, ಅದೊಂದಿಷ್ಟೇ 850 ಇಲ್ಲ 900 ರೂಪಾಯಿ ಏನೋ ಇರಬೇಕು. ಯಪ್ಪ ತಲೆ ಕೆಡುತ್ತೆ ಇವರು, ಇಷ್ಟೊಂದೆಲ್ಲ ಗಾಡಿ ಮೇಲೆ ಖರ್ಚು ಮಾಡ್ತಿದ್ದೀನಲ್ಲ ಅಂತ. ಬಟ್ ಸ್ಟಿಲ್ ಓಕೆ, ಎಂಡ್ ಆಫ್ ದ ಡೇ ನಮಗೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಗಾಡಿ ನೀಟಾಗಿದೆಯಾ, ಓಡ್ಸೋಕ್ಕೆ ಖುಷಿ ಆಗುತ್ತಾ, ಇಷ್ಟ ಮ್ಯಾಟ್ರ್ ಆಗೋದು. ಇದಕ್ಕಿಂತ ಇನ್ನೇನು ಬೇಕು, ಏನಂತೀರಾ? ಸೊ ಇನ್ನೇನು ಹೋಗೋಣ ಶೋರೂಮಿಗೆ, ಹೋಗ್ಬಿಟ್ಟು ಅಷ್ಟೇ ಅದು ಮಾಡಿಸ್ಕೊಂಬರೋಣ. ಆಮೇಲೆ ಇನ್ನೊಂದು ಫೀಲ್ ಹೇಳ್ತೀನಿ, ಗೋಪುರ ಹಾಕ್ಕೊಂಡು ಹೆಂಗಿದೆ ಅಂತ ಗಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿರೋರು ಬಿಟ್ಟೋಗ್ತಾ ಇದ್ದೀರಾ. ಸೊ ಏನು ರೀಸನ್ಗೆ ಅಂತ ಗೊತ್ತಿಲ್ಲ ನನಗೆ. ಸೊ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ. ಅಂದರೆ ಬೇಜಾರು ಇನ್ ದ ಸೆನ್ಸ್ ನನಗೆ ಡಿಮೋಟಿವೇಟ್ ಆಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಮೋಟಿವೇಟ್ ಆಗಿ ನಾನು ಇನ್ನೂ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಸೊ ಎಲ್ಲ ವೀಡಿಯೋಲ್ಲೂ ನಿಮ್ಗೊಂದು ಬೈಕ್ ಬಗ್ಗೆ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತಾನೆ ಇರ್ತೀನಿ. ಬೈಕ್ ಬಗ್ಗೆ ಇರೋ ಫ್ಯಾಕ್ಟ್ನ ನಾನು ಹೇಳ್ತಾನೆ ಇರ್ತೀನಿ. ಅಷ್ಟೇ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನೊಂದು ಹೊಸ ವೀಡಿಯೋಲಿ ಸಿಗೋಣ. ಟೇಕ್ ಕೇರ್, ಸಿ ಯು, ಬೈ ಬಾಯ್.